ವರ್ಷಕ್ಕೆ ಒಂದೇ ಸರಿ ನಡೆಯೋದಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗ ಹೋಗೋಕೆ ಈಸಿ ಐತೆ ನಮಗೆ, ಮೊದಲೇ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಒಂದಷ್ಟು ಮೆಟೀರಿಯಲ್ಗಳು ಇದ್ದು ಅಂಥವನ್ನೆಲ್ಲ ಕಬ್ಬನ್ ಪಾರ್ಕರ್ನಿಂದ ಎತ್ಕೊಂಡು ಬಂದಿದ್ದಾಯ್ತು ಇವಾಗ. ಸೊ ಇಲ್ಲಿಂದ ನಾವು ತುಮಕೂರಿಗೆ ಹೋಗ್ತಾ ಇರೋವಂಥದ್ದು. ಸ್ವದೇಶಿ ಮೇಳದಲ್ಲಿ ನಂದು ಸ್ಟಾಲು ಇನ್ನು 3 ದಿನ ಇರುತ್ತೆ. ಸೊ ಸಂಡೇ ಸಾಯಂಕಾಲದವರೆಗೂ ನಾನು ಸ್ಟಾಲಲ್ಲಿ ಇರ್ತೀನಿ ಅಲ್ಲೇ. ಆ್ಯಕ್ಚುಲಿ ಮಳೆ ವೆದರು ಜಾಸ್ತಿ ಆಗಿರೋದ್ರಿಂದ ನಾನು ಇವಾಗ ಎಲ್ಲ ಐಟಮ್ಸ್ ತೊಗೊಂಡೆ ವಾಪಸ್ಸು. ಕಬ್ಬನ್ ಪಾರ್ಕಿನ ತೊಗೊಂಬಿಟ್ಟೆ. ಸೊ ಇವಾಗ ನಾವು ತುಮಕೂರಿಗೆ ಹೋಗೋದು ಅದಕ್ಕೆ ಫಿಕ್ಸ್ ಆಗಿದೆ. ಸೊ ಟೆರಕೋಟ ಜ್ಯುವೆಲ್ಲರಿ ಎಲ್ಲ ಇದರೊಳಗಿದೆ. ಸೊ ಇನ್ನು ಮಿಕ್ಕಿದ ಆರ್ಟಿಫಿಷಿಯಲ್ದು ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಆಗಿದೆ ಮೆಟೀರಿಯಲ್ ಎಲ್ಲ. ಸೊ ಒಂಚೂರು ಸೇಲ್ ಆಗಿದೆ, ಬಟ್ ಆದರೂ ಇನ್ನೊಂದು ಸ್ವಲ್ಪ ಮೆಟೀರಿಯಲ್ ಹಾಕಬೇಕಾಗುತ್ತೆ. ಈ ತಿಂಗಳು ನನಗೆ 3-4 ಸ್ಟಾಲ್ ಇದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಒಂದಷ್ಟು ಮೆಟೀರಿಯಲ್ಗಳು ಇದ್ದು ಅಂಥವನ್ನೆಲ್ಲ ಕಬ್ಬನ್ ಪಾರ್ಕರ್ನಿಂದ ಎತ್ಕೊಂಡು ಬಂದಿದ್ದಾಯ್ತು ಇವಾಗ. ಸೊ ಇಲ್ಲಿಂದ ನಾವು ತುಮಕೂರಿಗೆ ಹೋಗ್ತಾ ಇರೋವಂಥದ್ದು. ಸ್ವದೇಶಿ ಮೇಳದಲ್ಲಿ ನಂದು ಸ್ಟಾಲು ಇನ್ನು 3 ದಿನ ಇರುತ್ತೆ. ಸೊ ಸಂಡೇ ಸಾಯಂಕಾಲದವರೆಗೂ ನಾನು ಸ್ಟಾಲಲ್ಲಿ ಇರ್ತೀನಿ ಅಲ್ಲೇ. ಸೊ ಇವಾಗ ರೆಡಿ ಆಗಬೇಕು. ಹಾಗಾಗಿ ಬೆಳಗ್ಗೆನೇ ಎದ್ದು ಪೂರ್ವಿಗೆ ಸ್ವಲ್ಪ ಪೂರಿ ಇದೆಲ್ಲ ಆಯಿತು. ಅದ್ರ ಬದಲಿಗೆ ಇವಾಗ ನಾನು ಸ್ವಲ್ಪ ಚಪಾತಿ, ಆಲೂಗಡ್ಡೆ ಪಲ್ಯ, ಸ್ವಲ್ಪ ಚಿತ್ರಾನ್ನನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ತೊಗೊಂಡೋಗ್ಬೇಕು ಬಾಕ್ಸಿಗೆ. ಯಾಕಂದರೆ ಅಲ್ಲಿ ಹೋಗಿ ಹೊರಗಡೆ ತಿನ್ನೋದಕ್ಕೆ ಆಗಲ್ಲಪ್ಪ, ಖರ್ಚು ಒಂದು, ಆಮೇಲೆ ಆರೋಗ್ಯ ಕೆಟ್ಟರೆ ಪ್ರಾಬ್ಲಮ್ಗಳಾದರೆ ಕಷ್ಟ. ವಾಶ್ರೂಮ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ಹೋದಾಗ. ಹಂಗಾಗಿ ಮನೆಯಿಂದ ತೊಗೊಂಡೋಗ್ಬಿಟ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನಾನಿವತ್ತು ಮಾಡಿಟ್ಕೊಂಡಿದ್ದೀನಿ. ಬಟ್ ಪ್ರತಿ ಸಾರಿನೂ ನಾನು ಇವಾಗ ಸ್ಟಾಲ್ಗೆ ಹೋಗ್ಬೇಕಾದ್ರೆ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿ ಹೋಗಿ ತಿನ್ನೋಕ್ಕೂ ಆಗಲ್ಲ, ದೂರ. ಆಮೇಲೆ ನಮ್ಮನೆ ಅಡುಗೆ ಆದರೆ ನಮಗೇನು ಪ್ರಾಬ್ಲಮ್ ಆಗೋಲ್ಲ, ಆರೋಗ್ಯ ಸಮಸ್ಯೆಗಳೇನು ಬರೋಲ್ಲ ಸದ್ಯಕ್ಕೆ. ಯಾಕಂದರೆ ವಾಶ್ರೂಮ್ ಪ್ರಾಬ್ಲಮ್ ಆದರೆ ಗೊತ್ತಲ್ವಾ, ಪಬ್ಲಿಕ್ಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಾನು ಒಬ್ಬಳೇ ಎಲ್ಲ ನಿಭಾಯಿಸೋದ್ರಿಂದ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇವಾಗ ಒಂದು ಐಡಿಯಾ ತಿಳ್ಕೊಬಿಟ್ಟಿದ್ದೀನಿ. ನಾನು ಎಲ್ಲೇ ಹೋದು ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗ್ಬೇಕಂತ. ಸೊ ಹಂಗಾಗಿ ಒಳ್ಳೇದಾಗ್ತು. ಇವಾಗ ಅದಕ್ಕೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಬಾಕ್ಸಿಗೆಲ್ಲ ಟಿಫನ್ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಬಾಕ್ಸಿಗೆ ಹಾಕ್ಕೊಂಡಿಲ್ಲ, ಹಾಕ್ಕೊಂಡು ಹೊರಡಬೇಕು. ಸೊ ಅಷ್ಟರಲ್ಲಿ ಬೇಗ ರೆಡಿಯಾಗಿ ಬಂದುಬಿಡ್ತೀನಿ. ಸೊ ಬಾಯ್. ಗ್ಲಾಸ್ ಹೌಸ್ ಸಿಕ್ತು. ಇದೇ ಗ್ಲಾಸ್ ಹೌಸ್. ಮಾನಿಕೆರೆ ಫುಡ್ ಕೋರ್ಟ್ ಅಂತ ಹಾಕ್ಬಿಟ್ಟು ನೋಡಿ. ಸ್ವದೇಶಿ ಮೇಳ ತುಮಕೂರು ಗೊತ್ತಪ್ಪ ನಮ್ಮದು ಪ್ಲೇಸು. ಒಳಗಡೆ ಎಂಟ್ರಿ ತಗೊಳ್ಳೋಣ. ಫುಡ್ ಕೋರ್ಟ್ ಅನ್ನು ಮೊದಲೇ ಹಾಕಿದ್ರೆ ಬೋರ್ಡು ಏನೋ ಗೊತ್ತಿರೋದು. ಎಂಟ್ರಿ ಈ ಕಡೆಯಿಂದ ಮಾಡ್ಬಿಟ್ಟವ್ರ ಎಂತೇನೋ. ಇದೆಲ್ಲ ಬ್ಯಾಕ್ ಸೈಡ್, ಆ ಸೈಡ್ ಇತ್ತು. ಇವಾಗ ಈ ಕಡೆ ಓಪನ್ ಮಾಡಿದ್ದಾರೆ. ಬೇರೆ ಬೇರೆ ತಳಿ ಹಸುಗಳು. ಈ ಸಾರಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ವರ್ಷಕ್ಕೆ ಒಂದೇ ಸರಿ ನಡೆಯೋದಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗ ಹೋಗೋಕೆ ಈಸಿ ಐತೆ ನಮಗೆ, ಮೊದಲೇ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಇಲ್ಲೇ ನಿಲ್ಸ್ಬಿಟ್ಟು ಲಗೇಜ್ ತಗೊಳೋಣ ಒಳಗಡೆ. ಯಾವ ಸ್ಟಾಲ್ ಅಂತ ಕೇಳ್ಕೊಳ್ಳೋಣ ಸರ್. ಸ್ಟೇಜ್ ಇದೆ, ಇದೇ ಸ್ಟೇಜು. ಇದೇ ಎಕ್ಸಿಟ್ ಅನ್ಸುತ್ತೆ. ಅಲ್ಲಿ ಎಕ್ಸಿಟ್ ಅನ್ಸುತ್ತೆ ನೋಡಿ. ಆಟೋದವನಲ್ಲಿ ಈ ಕಡೆ ಕೊಟ್ಟವ್ರಿ ಸರ್. ಹೊರಗೆ ಹೋಗುವ ದಾರಿ.
ಹೌದಾ ನೋಡಿ ಅಂತೀರಾ ನೋಡು ಅಂತೀರಾ ಯಾವ ಕಡೆ ಒಂದ್ಸರಿ ನೋಡಲಿಲ್ಲ ಇದು ಯಾವ್ದು ಎಷ್ಟು ಅದು ಮಾಡ್ತಾರಾ ಹೌದು ಚೆನ್ನಾಗಿ ಮಾಡ್ತೀಯಾ ಸ್ವದೇಶಿ ಮೇಳದಲ್ಲಿ ಆ್ಯಕ್ಚುಲಿ ಇದೆಲ್ಲ ಅಂದರೆ ನಮ್ಮ ದೇಶದಲ್ಲಿ ಬೆಳೆಯುವಂಥ ಒಂದು ಪದಾರ್ಥಗಳನ್ನ ಅದರಿಂದನೇ ಡೆಕೋರೇಟ್ ಮಾಡಿರೋವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ. ಸೊ ರಾಗಿ, ಅಕ್ಕಿ ಮತ್ತು ಕಾಳುಗಳು, ಧಾನ್ಯಗಳು, ಮೊಟ್ಟೆ ಮತ್ತು ಬೇರೆ ಬೇರೆ ಇದನ್ನೆಲ್ಲ ಧಾನ್ಯಗಳನ್ನ ತೊಗೊಂಡು ಬಂದು ಇಲ್ಲಿ ರೆಡಿ ಮಾಡಿರೋವಂಥದ್ದು. ಸೊ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಾನು. ಪ್ರತಿಯೊಂದು ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಸೊ ಇದನ್ನೆಲ್ಲ ಒಂದೇ ಟೈಮಲ್ಲಿ ಒಂದೇ ಸ್ಥಳದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ನೋಡುವಾಗ ಅದ್ರ ನೇಮೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಹುಚ್ಚಳ್ಳು ಅಂತ ಇದೆಯಲ್ಲ, ಇದು ನಮ್ಮ ಅಮ್ಮ ಇರೋವಾಗ ನಾವು ಹುಚ್ಚಳ್ಳು ಬೆಳೀತಾ ಇದ್ದೋ. ಆ್ಯಕ್ಚುಲಿ ಅದನ್ನು ನಾವು ತಿಂತಾ ಇರಲಿಲ್ಲ. ಬಟ್ ಯಾವಾಗ ಅದು ಹಲಸಿನಕಾಯಿ ಸಾಂಬಾರು ಮಾಡಿದಾಗ ಆ ಪಲ್ಯಕ್ಕೆ ಹಾಕ್ತಾಯಿದ್ರು ಅದನ್ನು, ಹುಚ್ಚಳ್ಳು ಪುಡಿನ. ಬಟ್ ಅದು ಬಿಟ್ಟರೆ ನೆಕ್ಸ್ಟು ಮುಂದಿನ ವರ್ಷಕ್ಕೆ ಬೆಳೆಗೆ ಯೂಸ್ ಮಾಡ್ತಾಯಿದ್ವು ನಾವು. ಬಟ್ ಅದನ್ನು ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಾವು
ಅದನ್ನು ಸ್ವಲ್ಪ ಬೀಜ ಮಾಡಿ ಇಟ್ಕೋತಾ ಇದ್ದೋ, ಯಾಕಂದರೆ ನೆಕ್ಸ್ಟ್ ವರ್ಷ ಅದು ಬೀಜಕ್ಕೆ ಬೇಕಾಗುತ್ತೆ ಮತ್ತು ಅಂದರೆ ಬೆಳೆ ಬೆಳೆಯೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಅದಾದಮೇಲೆ ನಮ್ಮಮ್ಮ ತೀರೋದ್ಮೇಲೆ ನಾವು ವ್ಯವಸಾಯ ಮಾಡೋದನ್ನೇ ಬಿಟ್ಬಿಟ್ಟು, ಸೊ ಅದಾದಮೇಲೆ ನಮಗೆ ಹುಚ್ಚಳ್ಳನ್ನ ನಾವು ಇವತ್ತವರೆಗೂ ಕಣ್ಣಿಂದ ನೋಡಿಲ್ಲ ನಾನಂತೂ. ಇದೆಲ್ಲ 2011-10ಗೆ ಲಾಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ನಾವು ಬೆಳೆದೂ ಇಲ್ಲ, ನೋಡೂ ಇಲ್ಲ. ಸೊ ನಾವು ಒಂದು ಕಾಲದಲ್ಲಿ ಎಳ್ಳು, ಬೇರೆ ಬೇರೆ ತರಕಾರಿಗಳು ಎಲ್ಲನೂ ಬೆಳೀತಾಯಿದ್ದೋ. ಎಲ್ಲ ಧಾನ್ಯಗಳನ್ನ ನಾವು ಬೆಳೀತಾ ಇದ್ದಿದ್ದೆ, ಯಾವುದೂ ನಾವು ಕೊಂಡ್ತಾ ಇರಲಿಲ್ಲ. ತೊಗರಿ ಕಾಳಾಗಿರ್ಬೋದು, ಇದೆಲ್ಲ ಮನೇಲೇ ಬೇಳೆನ ಮಾಡ್ಕೋತಾ ಇದ್ದಿದ್ದು. ಸೊ ತೊಗರಿ ಕಾಳನ್ನ ಒಣಗಿಸಿ ಅದನ್ನು ತೊಗೊಂಡು ಬಂದು ಬೇಳೆ ಮಾಡ್ತಾಯಿದ್ದಿದ್ದು. ಸೊ ಅದನ್ನ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಬೇಳೆ ಮಾಡಿಸ್ಕೊತಾಯಿದ್ದೋ ನಾವೇ. ಸೊ ಹಂಗಾಗಿ ತೊಗರಿ ಕಾಳು ಕೂಡ ಕೊಂಡ್ತಾ ಇರಲಿಲ್ಲ, ನಾವೇ ಒಂದಷ್ಟು ಜನಕ್ಕೆ ಕೊಡ್ತಾಯಿದ್ದೋ. ಸೊ ಹಂಗಿರ್ತಿತ್ತು. ಇವಾಗ ಪ್ರತಿ ಒಂದು ಮನೇಲೂ ಬೇಳೆನ ಕೊಂಡು ತಿನ್ನೋ ಅಂಥದ್ದೇ ಇದೆ. ಸೊ ನಮಗೂ ಹಂಗೆ ಇವಾಗ. ಈ ವಿಡಿಯೋದಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ವಿಷಯಗಳನ್ನ ತೋರಿಸಿದ್ದೀನಿ. ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೀಯಾಗಿ. ಅದನ್ನು ನಮ್ಮ ಜೀವನ ಯಾವಾಗ ಯೂ ಟರ್ನ್ ತಗೊಳುತ್ತೆ ಗೊತ್ತಿಲ್ಲ. ಸೊ ಯೂ ಟರ್ನ್ ತಗೊಳ್ಳೋಕೆ ಮುಂಚೆ ಉಲ್ಟಾ ಹೊಡೆದ್ರೂ ತಪ್ಪಿಲ್ಲ ಅಂತ ಹೇಳ್ಬೋದು. ಸೊ ಜೀವನ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಾಗದೇ ಇದ್ರೂ ಬಟ್ ಜೀವನದ ತಿರುವುಗಳನ್ನ ಅರ್ಥ ಮಾಡ್ಕೊಂಡು ಬದುಕೋದೇ ಮನುಷ್ಯನ ಜೀವನ. ಸೊ ಆ ಜೀವನಕ್ಕೆ ಒಂದು ಅರ್ಥಬದ್ಧವಾಗಿ ನಾವು ಕೂಡ ಬದುಕಬೇಕು ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.